ಬೇಕಾದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಎರಡು ರೀತಿಯಲ್ಲಿ ಸಂತಸ. ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ನೂತನ ಶೌಚಾಲಯ ಉದ್ಘಾಟನೆಯಾಗಿದ್ದು, ಇನ್ನೊಂದು ಫ್ಯಾಷನ್ ಶೋ. ಅರೆ ಪಾರ್ಕ್ ಅಲ್ಲೂ ಫ್ಯಾಷನ್ ಶೋ ನಡೀತಾ ಅಂತೀರಾ? ಬನ್ನಿ ಹಾಗಾದ್ರೆ ಹೇಗಿತ್ತು ಅನ್ನೋದನ್ನ ನಾವು ನೋಡ್ಕೊಂಡ್ ಬರೋಣ. ಲಾಲನಿಯರ ವಯಾರದ ನಡಿಗೆ, ಕೈಯಲ್ಲೊಂದು ಬ್ಯಾನರ್. ವಾ, ಇದೊಂಥರ ಡಿಫ್ರೆಂಟ್ ಅಲ್ವಾ? ಎಸ್, ಹೀಗೊಂದು ವಿಭಿನ್ನ ಫ್ಯಾಷನ್ ಜಲಕ್ ನಡೆದದು ಕಬ್ಬನ್ ಪಾರ್ಕ್ ನಲ್ಲಿ. ಶೌಚಾಲಯವಿಲ್ಲದೆ ಪ್ರವಾಸಿಗರು ಮುಜುಗರ ಅನುಭವಿಸುವುದನ್ನು ತಪ್ಪಿಸಲು ಫೀನಿಕ್ಸ್ ಕ್ಯಾಬಿನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಉದ್ಯಾನದ 3 ಕಡೆ ಶೌಚಾಲಯ ನಿರ್ಮಿಸಲು ಮುಂದಾಗಿದೆ. ಬಾಲಭವನದ ಮುಂಭಾಗದ ಶೌಚಾಲಯವನ್ನ ಇವತ್ತು ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲಾಯಿತು. ಈ ವೇಳೆ ಜಾಗೃತಿ ಮೂಡಿಸಲು ಈ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ನಮ್ಮ ಕಬ್ಬನ್ ಉದ್ಯಾನದಲ್ಲಿ ಒಳ್ಳೆ ಎರಡೇ ಟಾಯ್ಲೆಟ್ ಇತ್ತು ಸಾರ್ವಜನಿಕ. ಒಂದು ಹಡ್ಸನ್ ಸರ್ಕಲ್ದಲ್ಲಿ ಒಂದಿತ್ತು, ಇನ್ನೊಂದು ಬಂದಿಟ್ಟು ಹೈಕೋರ್ಟ್ ಬ್ಯಾಕ್ ಸೈಡ್ ಒಂದಿತ್ತು. ಅದಕ್ಕೆ ಸುಮಾರು 192.19 ಏಕರ್ ಅಂತ ವಿಸ್ತೀರ್ಣವಾದಂಥ ಒಂದು ಪ್ರದೇಶ ಇತ್ತು. ಇಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗಳಿದ್ದಾವೆ. ಹೈಕೋರ್ಟ್ ಇದೆ, MS ಬಿಲ್ಡಿಂಗ್ ಇದೆ, ವಿಧಾನಸೌಧ ಇದೆ, ಬಾಲ್ಭವನ್ ಇದೆ, ಎಲ್ಲ ಕಡೆ ಇದ್ದಾರೆ. ಇಲ್ಲಿ ಹೆಚ್ಚಿನ ಜನಸಂಖ್ಯೆ, ಸಾವಿರಾರು ಜನ ಪ್ರವಾಸಿಗರು ಇಲ್ಲೆಲ್ಲ ಹೋಗ್ತಿರ್ತಾರೆ. ಇಲ್ಲೆಲ್ಲ ವಾಕರ್ಸ್ ಆಗಲಿ ಪ್ರವಾಸಿಗರಾಗಲಿ ನಮಗಿನ್ನೂ ಟಾಯ್ಲೆಟ್ ಬೇಕು ಅಂತ ಕೇಳಿದರು. ಅದಕ್ಕೆ ಒಂದು ನಮ್ಮ ಸುವರ್ಣ ಕರ್ನಾಟಕ ಉದ್ಯಾನ ಪ್ರತಿಷ್ಠಾನದಲ್ಲಿ ಒಂದು 3 ಪಬ್ಲಿಕ್ ಟಾಯ್ಲೆಟ್ ಮಾಡ್ತಾನಂತ ಇವ್ರು ಫೀನಿಕ್ಸ್ ಕ್ಯಾಬಿನ್ಸ್ದವರು ನಮಗೆ ಮುಂದೆ ಬಂದರು. 10 ಲಕ್ಷ ರೂಪಾಯಿ ವೆಚ್ಚದ ಈ ಶೌಚಾಲಯವನ್ನ ಫ್ರೀ ಫ್ಯಾಬ್ರಿಕ್ ನಿಂದ ನಿರ್ಮಿಸಲಾಗಿದೆ. ಇನ್ನು ವಿದೇಶಿಗರು ಕೂಡ ಈ ಟಾಯ್ಲೆಟ್ ಬಳಸಬಹುದು ಅನ್ನೋದು ಫ್ಯಾಷನ್ ಶೋ ಮೂಲಕ ತೋರಿಸಿದ್ರು. ಮೇನ್ ಇಂಟೆನ್ಷನ್ ಈ ಪರ್ಟಿಕ್ಯುಲರ್ ಟಾಯ್ಲೆಟ್ ನಾವು ಪ್ರೀ ಫ್ಯಾಬ್ರಿಕೇಟೆಡ್ ವರ್ಷನಲ್ಲಿ ಮಾಡಿದಾಗ ಪರ್ಮನೆಂಟ್ ಟಾಯ್ಲೆಟ್ ಯಾವುದೋ ಒಂದು ಜಾಗದಲ್ಲಿ ಮಾಡಿಬಿಟ್ಟು ಆ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆದರೆ ಅದನ್ನು ಮೂವ್ ಮಾಡೋಕ್ಕಾಗಲ್ಲ. ಇದು ನಮ್ಮದು ಪ್ರೀ ಫ್ಯಾಬ್ರಿಕೇಟೆಡ್ ಇರೋದ್ರಿಂದ ಒಂದು ಸೆಮಿ ಪರ್ಮನೆನ್ಸಿ ಕೊಡುತ್ತೆ. ಇದಕ್ಕೆ ಈ ಜಾಗದಲ್ಲಿ ಬೇಡ, ನಾಳೆ ಈ ಕಡೆ ಏನೋ ಒಂದು ಬೇರೆ ಕಾರಣಾಂತರ ಶಿಫ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಮಾಡ್ಬೋದು. KR ವೃತ್ತ, ಸಿದ್ದಲಿಂಗಯ್ಯ ವೃತ್ತದ ಮುಂದೆ ಇದೇ ರೀತಿ ಸುಸಜ್ಜಿತ ಶೌಚಾಲಯ ನಿರ್ಮಿಸಲಾಗುತ್ತದೆ. ಅದೇನೇ ಇರಲಿ, ಶೌಚಾಲಯ ಅರಿವು ಮೂಡಿಸಲು ಫ್ಯಾಷನ್ ಶೋ ಆಯೋಜಿಸಲಾಗಿದ್ದು ವಿಶೇಷವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಮತ್ತು ದೇವರಾಜ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.